ವರ್ಷದಲ್ಲಿ ಅಂದರೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ಫಾರ್ಮರ್ ವುಮೆನ್ ಫಾರ್ಮರ್ ವರ್ಷ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಡಬ್ಲಿ ಇದನ್ನ ಸೆಲೆಬ್ರೇಟ್ ಮಾಡಬೇಕಾದ ಮತ್ತೆ ಮಾರ್ಕ್ ಮಾಡಬೇಕಾದ ಒಂದು ಟೈಮ್ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಏನಿದೆ ಅಂದ್ರೆ ನಾವು ಆಚರಿಸುವಾಗ ಮಹಿಳೆಯರ ಪ್ರತಿಭೆ, ಮಹಿಳೆಯರ ಅಚೀವ್ಮೆಂಟ್, ಮಹಿಳೆಯರ ಕಾಂಟ್ರಿಬ್ಯೂಷನ್, ಸಮಾಜದಲ್ಲಿ ಮಹಿಳೆಯರು ಏನೇನ್ ಸಾಧಿಸಿದ್ದಾರೆ ಮತ್ತೆ ಏನೇನ್ ಸಾಧನೆ ಮಾಡಬಹುದು ಅದಕ್ಕೆ ನಾವು ಆಚರಿಸಬೇಕಾಗ್ತದೆ. ಬಟ್ ಜೊತೆಲಿ ಮಹಿಳೆಯರ ಸ್ಟೇಟಸ್ ಏನಿದೆ ನಮ್ಮ ಸಮಾಜದಲ್ಲಿ ಇನ್ನೂ ಏನೇನು ಹೆಚ್ಚು ನಾವು ಸಾಧಿಸಬೇಕಾಗಿದೆ, ಮಹಿಳೆಯರು ಯಾವ ರೀತಿ ಇನ್ಇಕ್ವಾಲಿಟೀಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗ್ತದೆ. ಈ ದಿವಸ ನಾವು ಮಹಿಳೆಯರ ಪ್ರತಿಭೆ ಸೆಲೆಬ್ರೇಟ್ ಮಾಡುವಾಗಲೇ ನಾವು ಹೆಚ್ಚು ಯಾವ ರೀತಿ ಮಹಿಳೆಯರಿಗೆ ಸಪೋರ್ಟ್ ಮಾಡಬಹುದು, ಮಹಿಳೆಯರ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡಬಹುದು, ಎಂಪ್ಲಾಯ್ಮೆಂಟ್ ನಲ್ಲಿ, ಎಜುಕೇಶನ್ ನಲ್ಲಿ, ಶಿಕ್ಷಣದಲ್ಲಿ ಮತ್ತೆ ಎಲ್ಲ ರೀತಿ ಆಂಟರ್ಪ್ರಿನರ್ಶಿಪ್ ನಲ್ಲಿ. ಈಗ ತಾನೇ ನಾವು ನೋಡಿದ್ದೀವಿ ಅಷ್ಟೊಂದು ಮಹಿಳಾ ಆಂಟರ್ಪ್ರಿನರ್ಸ್ ಎಂಟರ್ಪ್ರೈಸ್ PMFME ಲೋನ್ ತಗೊಂಡಿದ್ದಾರೆ, ಮತ್ತೆ ಎಂಟರ್ಪ್ರೈಸ್ ನಡೆಸ್ತಾ ಇದ್ದಾರೆ, ಬೇರೆ ಮಹಿಳೆಯರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಯ್ತು. ಒಂದೊಂದು ಟೇಬಲ್ ಅಲ್ಲಿ ನಿಂತು ನಾನು ಕೇಳ್ತಾ ಇದ್ದೆ, ಒಬ್ಬ ಮಹಿಳಾ ಆಂಟರ್ಪ್ರಿನರ್ ಇನ್ನು 30 ಮಹಿಳೆಯರಿಗೆ ಅವಕಾಶ ಕೊಡ್ತಾ ಇದ್ರು. ಆವಾಗ ನಾವು ರಿಸರ್ಚ್ ನಲ್ಲಿ ಕೂಡ ನಾವು ನೋಡಿದ್ದೀವಿ, ಎಲ್ಲಿ ವಿಮೆನ್ ಆಂಟರ್ಪ್ರಿನರ್ಶಿಪ್ ನಲ್ಲಿ ಬರ್ತಾರೆ, ಮಹಿಳೆಯರು ಉದ್ದಿಮೆಗಳು, ಸ್ವ ಉದ್ದಿಮೆಗಳು ನಡೆಸ್ತಾರೆ, ಅವರು ಬೇರೆ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ. ದಟ್ ಇಸ್ ದ ಡೈರೆಕ್ಟ್ ವೇ ಟು ಗಿವ್ ಮೋರ್ ಆಪರ್ಚುನಿಟೀಸ್ ಫಾರ್ ವಿಮೆನ್ ಅಂತ ರಿಸರ್ಚ್ ಕೂಡ ತೋರಿಸಿದೆ. ಅದಕ್ಕಾಗಿ ನಾನು ಪ್ರತಿಯೊಂದು ಟೇಬಲ್ ನಲ್ಲಿ ಇದು ಕೂಡ ಗಮನಿಸ್ತಾ ಇದ್ದೆ, ದಟ್ ಕೆಲವು ಕಡೆ ಮಹಿಳೆಯರು ಫುಡ್ ಪ್ರಾಸೆಸಿಂಗ್ ವರ್ಕ್ ಅಂಡ್ ಮಹಿಳೆಯರು ಪ್ರೊಡಕ್ಷನ್ ನಲ್ಲಿ ತೊಡಗಿಸಿರ್ತಾ ಇವೆ, ಆದರೆ ಮಾರ್ಕೆಟಿಂಗ್ಗೆ ಪುರುಷರು ಬರ್ತಾರೆ. ಅದು ಒಳ್ಳೆಯದು, ದಟ್ ಇಸ್ ಅ ವೇ ಆಫ್ ಶೇರಿಂಗ್ ದಿ ರೆಸ್ಪಾನ್ಸಿಬಿಲಿಟೀಸ್. ಆದರೆ ನನ್ನ ಸಜೆಷನ್ ಮತ್ತೆ ನನ್ನ ರಿಕ್ವೆಸ್ಟ್ ಏನಿದೆ ಅಂದ್ರೆ, ಮಹಿಳೆಯರಿಗೆ ಎಲ್ಲಾ ತರಹದ ಅವಕಾಶ ನಾವು ಕೊಡುವಾಗ ಮಾರ್ಕೆಟಿಂಗ್ ನಲ್ಲಿ ಕೂಡ ನಾವು ಎಕ್ಸ್ಪೋಜರ್ ಕೊಡಬೇಕು. ಯಾಕೆಂದ್ರೆ ಆವಾಗಲೇ ಅವರು ಬಿಸ್ನೆಸ್ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಗ್ರೋ ಮಾಡಬೇಕು, ಯಾವ ರೀತಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅವರು ನೋಡ್ಬೇಕಾಗ್ತದೆ. ಮತ್ತೆ ಪುರುಷರಿಗೆ ಕೂಡ ಪ್ರೊಡಕ್ಷನ್ ನಲ್ಲಿ ನಾವು ತೋರಿಸ್ಕೋಬೇಕಾಗ್ತದೆ. ಆವಾಗ ನಾವು ಈ ಜೆಂಡರ್ ಸೆಗ್ರಿಗೇಟೆಡ್ ವರ್ಕ್ ಇರ್ತದಲ್ಲ, ಇವರು ಮಹಿಳೆಯರು ಇದೇ ಕೆಲಸ ಮಾಡ್ತಾರೆ, ಪುರುಷರು ಇದೇ ಕೆಲಸ ಮಾಡ್ತಾರೆ, ಅದು ಜೆಂಡರ್ ಸೆಗ್ರಿಗೇಟೆಡ್ ವರ್ಕ್ ಅಂತ ನಾವು ಹೇಳ್ತೀವಿ. ನಾವು ಅದಕ್ಕೆ ನಾವು ದಾಟಿ ಮುಂದೆ ಹೋಗ್ಬೇಕು. ನಾವು ಕರ್ನಾಟಕ ರಾಜ್ಯದವರು ನಾವು ಈಗಾಗಲೇ ಎಷ್ಟು ಸಾಧನೆ ಮಾಡಿದ್ದೀವಿ. ವರ್ಲ್ಡ್ ನಲ್ಲೇ ನಮ್ಮ ಬ್ಯಾಂಗ್ಳೂರ್ ಸಿಟಿ IT ಕ್ಯಾಪಿಟಲ್ ಆಗಿ ಗೊತ್ತಾಗ್ಬಿಟ್ಟಿದೆ. ಅಂಡ್ ಇಂಡಿಯಾನಲ್ಲಿ ಮತ್ತೆ ವರ್ಲ್ಡ್ ನಲ್ಲಿ ನಮ್ಮ ಎಜುಕೇಶನ್, ನಮ್ಮ ಸಾಫ್ಟ್ವೇರ್, ನಮ್ಮ ಆಂಟರ್ಪ್ರಿನರ್ಶಿಪ್ ಫೇಮಸ್ ಆಗಿದೆ, ಸ್ಟಾರ್ಟ್ಅಪ್ಸ್ ಕೂಡ ಇಲ್ಲಿ ಫೇಮಸ್ ಆಗಿದೆ. ಅದೇ ರೀತಿ ನಾವು ಪ್ರೋಗ್ರೆಸಿವ್ ಆಗಿ ಈ ಜೆಂಡರ್ ಸೆಗ್ರಿಗೇಟೆಡ್ ಆಕ್ಟಿವಿಟೀಸ್ ಅನ್ನ ಬಿಟ್ಟು ನಾವು ಹೆಚ್ಚು ಈಕ್ವಲ್ ಆಗಿ ಸಮಾನತೆ ನೋಡಿಕೊಂಡು ನಾವು ನಮ್ಮ ಆಂಟರ್ಪ್ರಿನರ್ಶಿಪ್ ಕೂಡ ಬೆಳೆಸಬೇಕಾಗ್ತದೆ. ಅವಾಗ ವಿಲ್ ಬಿ ಏಬಲ್ ಟು ಹ್ಯಾವ್ ಮೋರ್ ಆಪರ್ಚುನಿಟೀಸ್. ಹೆಚ್ಚು ಮಹಿಳೆಯರಿಗೆ ಹೆಚ್ಚು ಆಪರ್ಚುನಿಟೀಸ್ ಬರ್ತದೆ. ವಿಶೇಷವಾಗಿ ನಾನು ನಮ್ಮ ಕೃಷಿ ಸಖಿ ಮತ್ತೆ ಪಶು ಸಖಿಗಳಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ 6,000 ಗ್ರಾಮ ಪಂಚಾಯತ್ ಇದೆ, 5,950 ಗ್ರಾಮ ಪಂಚಾಯತ್ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಒಬ್ಬರು ಕೃಷಿ ಸಖಿ ಮತ್ತೆ ಒಬ್ಬರು ಪಶು ಸಖಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಕೆಲಸದಿಂದ ನಮ್ಮ ರೈತರಿಗೆ ಎಷ್ಟು ಅನುಕೂಲ ಆಗ್ತದೆ. ನಾನು ಮೊನ್ನೆ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಟೂರ್ ಮಾಡ್ತಾ ಇರುವಾಗ ಕೃಷಿ ಸಖಿಯರು, ಪಶು ಸಖಿಯರು ಮತ್ತೆ LCRP NDKs ಎಲ್ಲ ನನಗೆ ಸಿಕ್ಕಿದ್ರು. ಅವರು ಲೆಗ್ ವರ್ಕ್, ಅವರು ಫುಟ್ ಆನ್ ಫುಟ್ ಇಲ್ಲಿ ಗಲ್ಲಿಗೆ ಹೋಗೋದು, ಮನೆಗೆ ಹೋಗೋದು, ಜನರ ಜೊತೆಲಿ ಮಹಿಳೆಯರ ಜೊತೆಲಿ ಸ್ಪಂದಿಸೋದು, ಅವರಿಗೆ ಗೈಡೆನ್ಸ್ ಕೊಡೋದು. ಅದರಿಂದ ನಮ್ಮ ಮಹಿಳೆಯರು ಇನ್ನೂ ಮುಂದೆ ಬರ್ತಾರೆ, ನಮ್ಮ ಮಹಿಳೆಯರು ಮುಂದೆ ಬರ್ತಾರೆ, ನಮ್ಮ ಹೆಣ್ಮಕ್ಳು ಮುಂದೆ ಬರ್ತಾರೆ. ಅವರ ಕೆಲಸಕ್ಕೆ ನಾನು ನಿಜವಾಗ್ಲೂ ವಿಶೇಷ ಅಭಿನಂದನೆಗಳು ಹೇಳುತ್ತೇನೆ. ಅದೇ ರೀತಿ ನಮ್ಮ ಮಹಿಳಾ ರೈತರು, ನಮ್ಮ ರಾಜ್ಯದಲ್ಲಿ ಮಹಿಳಾ ರೈತರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ರೈತರು ಹೇಳಿದ್ರೆ ಅದರ ಅರ್ಧ ಭಾಗ ಮಹಿಳೆಯರು ಅಂತ ನಾವು ಹೇಳ್ಬೇಕಾಗ್ತದೆ. ಮಹಿಳೆಯರು ಎಲ್ಲಿ ಹೋಗಿ ನೋಡಿದ್ರೆ, MS ಸ್ವಾಮಿನಾಥನ್ ಕೂಡ ಅವರ ಪುಸ್ತಕದಲ್ಲಿ ನಾನು ಓದಿದ್ದೀನಿ, ಯಾವುದೇ ಒಂದು ಹೊಲದಲ್ಲಿ
ಮಹಿಳೆಯರಿಲ್ಲದೆ ಅಲ್ಲಿ ಬೆಳೆ ಬರೋದು ಸಾಧ್ಯ ಇಲ್ಲ. ಬಿಕಾಸ್ ಅವರು ಕೂಡ ಅದರಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾರೆ. ಅವರು ಕೂಡ ಅಷ್ಟೊಂದು ಶ್ರಮ ಹಾಕಿ, ಅಷ್ಟೊಂದು ಕಲ್ಪನೆ ಹಾಕಿ, ಅಷ್ಟೊಂದು ಶ್ರದ್ಧೆಯಿಂದ ಅಲ್ಲಿ ಬರ್ತದೆ. ನಮ್ಮ ರೈತರಿಗೆ, ರೈತ ಸಮಾಜಕ್ಕೆ ನಾವು ಹೆಲ್ಪ್ ಮಾಡಬೇಕು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮಹಿಳೆಯರು ಲೇಬರ್ ಸೇವಿಂಗ್ ಮಾಡಬೇಕಾಗ್ತದೆ. ಅದಕ್ಕೆ ಗೌರವ ರೆಕಗ್ನೈಸ್ ಮಾಡಬೇಕಾಗ್ತದೆ. ಅವರ ವರ್ಕ್ ಅನ್ನ ನಾವು ರೆಕಗ್ನೈಸ್ ಮಾಡಬೇಕಾಗ್ತದೆ. ಜೊತೆಯಲ್ಲಿ ನಾವು ಈ ವರ್ಷದಲ್ಲಿ ನಾವು ವಿಶೇಷವಾಗಿ ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವು ಮಿಲೆಟ್ಸ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಗಿ, ಜೋಳ ಮತ್ತೆ ಅದರ್ ಮಿಲೆಟ್ಸ್, ಫಾಕ್ಸ್ಟೇಲ್, ಆಲ್ ದೀಸ್ ಡಿಫ್ರೆಂಟ್, ಈ ಪರ್ಲ್ ಮಿಲೆಟ್, ಇವೆಲ್ಲ ನಾವು ಫೋಕಸ್ ಮಾಡಿಕೊಂಡು ಬರುವಾಗ ಅದರಲ್ಲಿ ಕೂಡ ಮಹಿಳೆಯರ ಇಂಪಾರ್ಟೆಂಟ್ ರೋಲ್ ಇದೆ. ನನಗೆ ಸಂತೋಷ ಆಗ್ತಾ ಇದೆ, ಈಗ ಫಾರ್ಮರ್ ಪ್ರೊಡ್ಯೂಸರ್ಸ್ FPOs ನಲ್ಲಿ ಬಹಳಷ್ಟು FPOs ನಲ್ಲಿ ನಮ್ಮ ರಾಜ್ಯದಲ್ಲಿ 1400 FPOs ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆ 1400 FPOs ನಲ್ಲಿ ಬಹಳಷ್ಟು FPOs ನಲ್ಲಿ 50% ಮಹಿಳೆಯರು ಮೆಂಬರ್ಸ್ ಇದ್ದಾರೆ. ಮತ್ತೆ ಮೊನ್ನೆ ನಾನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರ MPLAD ಫಂಡ್ ಇಂದ ಒಂದು ಕನ್ವರ್ಜೆನ್ಸ್ ಪ್ರಾಜೆಕ್ಟ್ ಕಲ್ಯಾಣ ಸಂಪದ ಅಂತ ಅಗ್ರೋ ಪ್ರೊಸೆಸಿಂಗ್ ಮತ್ತೆ ವ್ಯಾಲ್ಯೂ ಅಡಿಷನ್ ಪ್ರಾಜೆಕ್ಟ್ 7 ಜಿಲ್ಲೆಗಳಲ್ಲಿ ಅವರು MPLAD ಫಂಡ್ ಇಂದ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರ ಲ್ಯಾಂಡ್ ಕೊಟ್ಟಿದೆ, ಮತ್ತೆ ನಬಾರ್ಡ್ ಸಹಯೋಗ ಕೊಟ್ಟಿದೆ. ಅದರಲ್ಲಿ ಒಂದು 2 FPOs 100%, ಯಾದಗಿರಿ FPOs 100% ವಿಮೆನ್ FPOs, ಮಹಿಳಾ FPOs ಗೆ ಕೊಟ್ಟಿದ್ದೀವಿ. ಮತ್ತೆ ಇನ್ನೂ 2 FPOs ನಲ್ಲಿ ಬಹಳಷ್ಟು ಡೈರೆಕ್ಟರ್ಸ್ ಮತ್ತೆ ಮೆಂಬರ್ಸ್ ಎಲ್ಲ ಮಹಿಳೆಯರಿದ್ದಾರೆ. ಮಹಿಳೆಯರಿಗೆ ನಾವು ಸಮಾನ ಸ್ಥಾನ ಕೊಟ್ಟರೆ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೂ ಅವಕಾಶ ಸಿಗ್ತದೆ, ಹೆಣ್ಮಕ್ಳಿಗೂ ಅವಕಾಶ ಸಿಗ್ತದೆ. ಮುಂದಿನ ಈ ಶತಮಾನದಲ್ಲಿ ಮಹಿಳೆಯರಿಗೆ ನಿಜವಾದ ರೀತಿಯಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಈಕ್ವಾಲಿಟಿ ಆಫ್ ವೇಜಸ್, ಹೊಲದ ಕೆಲಸ ಮಾಡಿದ್ರು ಕೂಡ ನಮಗೆ ಗೊತ್ತಿದೆ ಇನ್ನೂ ಕೂಡ ಮಹಿಳೆಯರಿಗೆ ಈಕ್ವಲ್ ವೇಜ್ ಸಿಗ್ತಾ ಇಲ್ಲ. ಎಲ್ಲಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾರೆ ಪುರುಷರಿಗೆ ಸಂಶೋಧನೆ ಕೂಡ ತೋರಿಸಿದೆ, ವರ್ಲ್ಡ್ ನಲ್ಲಿ ಪುರುಷರಿಗೆ 100 ರೂಪಾಯಿ ಕೊಟ್ಟರೆ ಮಹಿಳೆಯರಿಗೆ 85 ರೂಪೀಸ್ ಕೊಡ್ತಾರೆ, 88 ರೂಪೀಸ್ ಕೊಡ್ತಾರೆ. ಆ ರೀತಿ ಗ್ಯಾಪ್ ಇರ್ತದೆ, ಜೆಂಡರ್ ಗ್ಯಾಪ್ ಅಂತ ನಾವು ಹೇಳ್ತೀವಿ. ಇದನ್ನ ಬದಲಾಯಿಸಬೇಕು ಅಂದ್ರೆ ಮಹಿಳೆಯರಿಗೆ ಸ್ಕಿಲ್ಸ್ ಕೊಡಬೇಕಾಗ್ತದೆ, ಟ್ರೈನಿಂಗ್ ಕೊಡಬೇಕಾಗ್ತದೆ, ಜೊತೆಯಲ್ಲಿ ಎಕ್ಸ್ಪೋಜರ್ ಕೊಡಬೇಕಾಗ್ತದೆ. ಈಗ ನಾವು ಯಾವುದೇ ಎಂಟರ್ಪ್ರೈಸ್ ನಡೆಸಿದ್ರೆ ನಾವು ಮಹಿಳೆಯರು ಪ್ರೊಡಕ್ಷನ್ಗೆ ಇಟ್ಟಿದ್ದೀವಿ, ಬಟ್ ಅವರು ಮನೆಯಲ್ಲೇ ಈ ಪ್ರೊಡಕ್ಷನ್ ಮಾಡ್ತಾರೆ. ಪುರುಷರು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಪುರುಷರು ಹೋಗ್ಬೇಕು ಅಂತ ನಾವು ಹೇಳ್ಬಾರ್ದು, ಮಹಿಳೆಯರಿಗೆ ಕೂಡ ಅವಕಾಶ ಕೊಡಬೇಕಾಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ಶಕ್ತಿ ಯೋಜನೆ ಕೂಡ ತಂದಿದ್ದೇವಲ್ಲ, ಬಸ್ಸಲ್ಲಿ ಮಹಿಳೆಯರು ಟ್ರಾವೆಲ್ ಮಾಡ್ಬೋದು, ಮುಂದೆ ಬರ್ಬೋದು, ಬ್ಯಾಂಗ್ಳೂರ್ಗೆ ಬರ್ಬೋದು, ಬೇರೆ ಜಿಲ್ಲೆಗೆ ಹೋಗ್ಬೋದು, ಎಕ್ಸ್ಪೋಜರ್ ಸಿಗ್ಬೋದು, ಎಕ್ಸ್ಪೀರಿಯನ್ಸ್ ಸಿಗ್ಬೋದು, ಒಂದು 10 ಜನರ ಹತ್ರ ಮಾತಾಡೋದು, ಒಂದು ಕಡೆ ಹೋಗಿ ಬಾರ್ಗೇನ್ ಮಾಡೋದು, ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದು, ನಾವೇ ಕಲಿಬೇಕು. ನಾನು ಎಷ್ಟು ಜೋರಾಗಿ ಮಾತಾಡ್ತೀನಿ ಇದು ಅಂದ್ರೆ ಇಲ್ಲಿ ನಾನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ಕೆಲವೊಮ್ಮೆ ನಾನು ಎಲ್ಲಾದ್ರೂ ನಾನು ಗಲಾಟೆ ಮಾಡ್ಬೇಕು ಗಲಾಟೆ ಮಾಡ್ಬೇಕು, ಬಟ್ ನಾವು ಕೂಡ ಕಲಿಬೇಕು, ಮಹಿಳೆಯರು ಕಲಿಬೇಕು ಮಾತಾಡೋದು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಮ್ಮ ವರ್ಕ್ ಬಗ್ಗೆ, ನಮ್ಮ ಅಚೀವ್ಮೆಂಟ್ ಬಗ್ಗೆ, ಮತ್ತೆ ನಮ್ಮ ಕೆಲಸದ ಬಗ್ಗೆ, ಮತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ, ನಮ್ಮ ಮುಂದೆ ಏನ್ ಆಗ್ಬೇಕು ಇದ್ರ ಬಗ್ಗೆ ನಾವು ಕೂಡ ಮಾತಾಡಿದ್ರೇನೆ ನಮ್ಮ ಸಮಾಜದಲ್ಲಿ ನಮ್ಮ ಧ್ವನಿ ಕೇಳುತ್ತೆ. ಅದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಂದ್ಸರಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಿಳೆಯರ ಬಗ್ಗೆ, ಅವರ ಉತ್ಪಾದನೆಯ ಬಗ್ಗೆ, ಅವರ ಕಾರ್ಯಕ್ಷಮತೆ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದಂತಹ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ